ನಮಸ್ತೆ, ಎಸ್ಆರ್ಕೆ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಮಂಗಳವಾರ ದಿಢೀರ್ ಪ್ರತಿಭಟನೆ ಮಾಡಲಾಗಿದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಬಾರದು, ನಾವು ಗ್ರಾಮೀಣ ಭಾಗದ ಮಕ್ಕಳು, ನಾವು ಕೃಷಿಕ ವರ್ಗದಿಂದ ಬಂದಿದ್ದು, ನಾವು ಆರ್ಥಿಕವಾಗಿ ಸದೃಢವಾಗಿಲ್ಲ ಎಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾದೇವ ಕುಂಚನೂರ, ಭೀಮಪ್ಪ ಗೆಣ್ಣೂರ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ನಿನ್ನೆ ನೀವು ಮನವಿ ಕೊಟ್ಟಿದ್ರಿ ಫೀ ಹೆಚ್ಚಾಗಿದೆ ಅಂತ ಹೇಳಿ. ಆದ್ರೆ ಈ ಫೀ ಪ್ರತಿ ಸರಿ ಹೆಚ್ಚಾಗಿಲ್ಲ. 2021 ಒಮ್ಮೆ ರಿವೈಸ್ ಮಾಡ್ಯಾರ. 2021 ಅದರ ನಂತರ ಈಗ 2025 ಮತ್ತೊಮ್ಮೆ ರಿವೈಸ್ ಆಗಿದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಬರ್ತದೆ, ಅದ್ರ ಪ್ರಕಾರ ನಾವು ಅಡ್ಮಿಷನ್ ಫೀ ಆಗಲಿ, ನಂತರ ಎಕ್ಸಾಮ್ ಫೀ ಆಗಲಿ, ಇವೆಲ್ಲವುಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ಸರ್ಕಾರದ ಫೀ ಬೇಕಾಬಿಟ್ಟಿ ಮಾಡಕ್ ಆಗುದಿಲ್ಲ. ಅದಕ್ಕೆ ಮಾಡ್ಬೇಕಂದ್ರೆ ಅದಕ್ಕೊಂದು ಸೈಂಟಿಫಿಕ್ ಮಾಡಿರ್ತದೆ. ಒಂದು ಸಮಿತಿ ರಚನೆ ಮಾಡಿ, ಸಮಿತಿ ಒಳಗೆ ಎಲ್ಲರೂ ಅಳುದು ತೂಗಿ ವಿಚಾರ ಮಾಡಿರ್ತಾರೆ. ಆಮೇಲೆ ನಿನ್ನೆ ನೀವು ಒಂದು ಹೇಳಿದ್ರಿ, ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ. ಅದು